ಇದು ನ್ಯೂ ಜನರೇಷನ್ BMW EV ಬೈಕ್. ಇದು ಬಂದ್ಬಿಟ್ಟು ನಮಗೆ ಒಂದು ಎಲೆಕ್ಟ್ರಿಕಲ್ ಬೈಕ್ ಆಗಿದ್ದು ಔಟ್ಸೈಡ್ ಇಂದ ನೋಡೋದಕ್ಕೆ ಒಂದು ಯೂನಿಕ್ ಲುಕ್ ಆದ್ರೆ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಾನು ಯಾವುದೇ ರೀತಿ ಮೋಟೋ ಬ್ಲಾಗರ್ ಅಲ್ಲ, ಸೊ ನಾನು ಇದರ ಟೆಕ್ ಸ್ಪೆಸಿಫಿಕೇಶನ್ ಅಷ್ಟೇ ನಾನು ಮಾತಾಡ್ತೀನಿ. ಇದರಲ್ಲಿ ನಮಗೆ ಫ್ರಂಟ್ ಅಂಡ್ ಬ್ಯಾಕ್ ಎರಡೂ ಕಡೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ನಮ್ಗೆ ಇದರಲ್ಲಿ 150/70 ಸೆಕ್ಷನ್ ಟೈರ್ ನೋಡಿದ್ರೆ ಇದು ರೋಡ್ 5 ಟೈರ್ ಕೊಟ್ಟಿದ್ದಾರೆ, ಮಿಶ್ಲಿನ್ ಟೈರ್ ರೋಡ್ 6 ಕೊಟ್ಟಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಪಿನಿಯನ್. ಇದು ಬಂದ್ಬಿಟ್ಟು ಸಿಂಗಲ್ ಚಾನಲ್ ABS ಆಗುತ್ತೆ. ಫ್ರಂಟ್ ಅಲ್ಲಿ ನಮ್ಗೆ ABS ನೋಡೋದಕ್ಕೆ ಸಿಗುತ್ತೆ. ಡಿಸ್ಕ್ ನೀವು ನೋಡಬಹುದು 3.6 mm ಡಿಸ್ಕ್ ನ ಆದ್ರೆ ಯೂಸ್ ಮಾಡಿದರೆ ಡಿಸ್ಕ್ ಬ್ರೇಕ್ ಇರೋದ್ರಿಂದ ಓಕೆ ಅನ್ಸುತ್ತೆ. ನನ್ನ ಸಜೆಷನ್ ಏನಂದ್ರೆ ಪೆಟಲ್ ಡಿಸ್ಕ್ ಕೊಟ್ಟಿದ್ರೆ ಸ್ವಲ್ಪ ಬ್ರೇಕಿಂಗ್ ಸಿಸ್ಟಮ್ ಚೆನ್ನಾಗಿರ್ತಿತ್ತು. ಈ ಗಾಡಿನ ಓಡಿಸಿದ್ದು ಎಕ್ಸ್ಪೀರಿಯನ್ಸ್ ಮಾತ್ರ ನನಗೆ ಅಲ್ಟಿಮೇಟ್ ಆಗಿತ್ತು. ಇದನ್ನ ನಾನು ಆಫ್ ರೋಡ್ ತರಾನು ಓಡಿಸಿ ಟ್ರೈ ಮಾಡಿದೆ, ಮತ್ತೆ ಮೇನ್ ರೋಡ್ಗಳಲ್ಲೂ ಓಡಿಸಿ ಟ್ರೈ ಮಾಡಿದೆ, ಈ ತರದ ಹಳ್ಳಿಗಳಲ್ಲೂ ಕೂಡ ಹಚ್ಚಿ ಇದನ್ನ ಟ್ರೈ ಮಾಡಿದೆ. ಇದು ನಮ್ಮ ಬೆಂಗಳೂರು ಲೈಫ್ಗಂತೂ 100% ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಲ್ಲಿ ನಾವು ಜಾಸ್ತಿ ಪೆಟ್ರೋಲ್ ಗಾಡಿಗಳನ್ನ ಓಡಿಸೋದ್ರಿಂದ ನಮಗೆ ಮೈಲೇಜ್ ಅಷ್ಟಕ್ಕಷ್ಟೇ ಬರುತ್ತೆ. ಒಂದ್ಸರಿ ಫುಲ್ ಚಾರ್ಜ್ ಮಾಡಿದ್ರೆ ಅರೌಂಡ್ 100 ಕಿಲೋಮೀಟರ್ಸ್ ಆದ್ರೆ ನಮ್ಗೆ ಇದರಲ್ಲಿ ರೇಂಜ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಮಗೆ ಫ್ಲೋ, ಸರ್ಫ್, ಫ್ಲಾಶ್ ಅಂದ್ಬಿಟ್ಟು 3 ಮೋಡ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದರ ಪಿಕಪ್ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ಜುಪ್ ಅಂತ ಒಂದೇ ಸರಿಗೆ ಇದು ಪಿಕಪ್ ಆದ್ರೆ ಕೊಡುತ್ತೆ. ಸೊ ಇಷ್ಟು ಜಾಸ್ತಿ ಪಿಕಪ್ ಈ ಗಾಡಿಗೆ ಬೇಕಿತ್ತ ಅಂತ ಸಹ ಒಂದು ಸೆಕೆಂಡ್ ಅನ್ಸುತ್ತೆ. ಆಕ್ಚುಲಿ ಇದು ತುಂಬಾ ಕಡೆ ಯೂಸ್ ಆಗೋದಿಲ್ಲ, ಆದ್ರೂ ಸಹ ನಮ್ಗಿದು ಯೂಸ್ ಆಗುತ್ತೆ. ಸೊ ಈ ಗಾಡಿನ ನಾನು ಕಂಪ್ಲೀಟ್ ಒಂದು 2 ದಿನ ಓಡಿಸಿರ್ತೀನಿ, ಎಲ್ಲ ಮಸ್ತಾಗಿ ಎಂಜಾಯ್ ಮಾಡಿದ್ದೀನಿ ಈ ಗಾಡಿನ ಓಡಿಸಿ. ಹ್ಯಾಂಡ್ ಆಲ್ಸೋ ಹೀಟ್ ಆಗೋದಕ್ಕೆ ಇಲ್ಲಿ ಥರ್ಮಲ್ ಸ್ವಿಚ್ ಕೂಡ ಇದೆ. ಈ ಬಟನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಥರ್ಮಲ್ ಲೆವೆಲ್ ಇಂಡಿಕೇಟರ್ ತೋರಿಸುತ್ತೆ. ಇಲ್ಲಿ 2, 3, 1 ಅಂದ್ಬಿಟ್ಟು ತೋರಿಸುತ್ತೆ. ಇದು ಬಂದ್ಬಿಟ್ಟು ಇವಾಗ ಆಫ್ ಆಗಿದೆ. ಇದನ್ನು 3 ಅಲ್ಲಿ ಇಟ್ಟಾಗ ಈ ಹ್ಯಾಂಡಲ್ಸು ವಾರ್ಮ್ ಆಗುತ್ತೆ. ಇದು EV ವೆಹಿಕಲ್ ಆಗಿರೋದ್ರಿಂದ ವೆಯ್ಟ್ ಕಮ್ಮಿ ಇದೆ ಅಂತ ಏನೋ ಅನ್ಕೊಂಬೇಡಿ, ವೆಯ್ಟ್ ಸಹ ಇದು ಚೆನ್ನಾಗೇ ಇದೆ. ಬಟ್ ಆದರೆ ತುಂಬ ಈ ವೆಹಿಕಲ್ ಲೆಂತ್ ಇರೋದ್ರಿಂದ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಾಗಿ ನಮಗೆ ಹ್ಯಾಂಡಲ್ನ ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ಹ್ಯಾಂಡಲ್ ಯಾವುದೇ ರೀತಿ ಶೇಕ್ ಆಗೋದಿಲ್ಲ. ಈ ಥರ ಹೆವಿ ಗಾಡಿಗಳು ಕೊಟ್ಟು ಲೆಂತ್ ಏನಾದರೂ ಚಿಕ್ಕದು ಮಾಡಿದ್ರೆ ನಮಗೆ ಹ್ಯಾಂಡಲ್ ಶೇಕ್ ಬರೋ ಚಾನ್ಸಸ್ 100% ಇರ್ತಾ ಇತ್ತು. ಆ ಪ್ರಾಬ್ಲಮ್ ಇದರಲ್ಲಿ 100% ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ ಬಂಕ್ ಸ್ಕಿಪ್ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ನುಗ್ತಾ ಇರ್ಬೋದು. ನೀವು ನೋಡ್ಬೋದು, ನಾನು ಇದನ್ನು ಆಲ್ಮೋಸ್ಟ್ 70-75 ಕಿಲೋಮೀಟರ್ ರೇಂಜಲ್ಲಾದರೆ ಇದನ್ನು ಓಡಿಸಿದ್ದೀನಿ. ಸೊ ನನಗೆ ಇಷ್ಟು ಸ್ಪೀಡಲ್ಲಿ ಓಡಿಸ್ಬೇಕಾದ್ರೂ ಸಹ ನನಗೆ ಯಾವುದೇ ರೀತಿ ಜರ್ಕ್ ಹೊಡಿಯೋದಾಗಲಿ ಅಥವಾ ಯಾವುದೇ ರೀತಿ ಇನ್ಬ್ಯಾಲೆನ್ಸ್ ಆಗೋದಾಗಲಿ ಆ ಥರ ಯಾವುದೂ ಅನಿಸ್ಲಿಲ್ಲ ನನಗೆ. ಮತ್ತು ಇದರಲ್ಲಿ ಸ್ವಲ್ಪ ಮೋಡ್ಸ್ನ ಬಟನ್ ಇದೆ, ರಿವರ್ಸ್ ಸ್ವಿಚ್ ಇದೆ. ರಿವರ್ಸ್ ಮೋಡ್ ನಮಗೆ ಈ ರೀತಿ ನೋಡಿಸುತ್ತೆ. ಮ್ಯಾಕ್ಸಿಮಮ್ ಒಂದು 4 ಕಿಲೋಮೀಟರ್ ಸ್ಪೀಡಲ್ಲಿ ನಮಗೆ ರಿವರ್ಸ್ ಆದರೆ ಇದು ಬಂದುಬಿಟ್ಟು ಸೀಟ್ ಓಪನ್ ಮಾಡೋ ಸ್ವಿಚ್ ಇದು. ನೆಕ್ಸ್ಟ್ ಇಲ್ಲಿ ಡೀಸೆಂಟಾಗಿ ಆರನ್ ಕೊಟ್ಟಿದ್ದಾರೆ. ಇದು ಲೆಫ್ಟ್ ರೈಟ್ ಇಂಡಿಕೇಟರ್ ಬಟನ್. ಸೊ ಇಂಡಿಕೇಷನ್ಸು ನಮ್ಗೆ ಇಲ್ಲಿ ಡಿಸ್ಪ್ಲೇಲಿ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇದು ಬಂದುಬಿಟ್ಟು ಬ್ಯಾಕ್ ಬ್ರೇಕ್ ಲಿವರ್, ಇದು ಬಂದು ಫ್ರಂಟ್ ಬ್ರೇಕ್ ಲಿವರ್. ಎರಡು ಬಂದುಬಿಟ್ಟು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ರಿವರ್ಸ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಇದು ಉಲ್ಟಾ ಇರುತ್ತೆ, ಇದು ರಿವರ್ಸ್ ಕೊಟ್ಟಿರೋದ್ರಿಂದ ಸ್ಮೂತಾಗಿ ಹಳ್ಳಿಗಳಲ್ಲಿ ಹೋಗುತ್ತೆ ಅಂತ ಹೇಳ್ಬೋದು. ಮತ್ತು ಇದು ಬಂದುಬಿಟ್ಟು ಲಿವರ್ ಅಡ್ಜಸ್ಟ್ಮೆಂಟ್ಗೆ. ಮತ್ತು ಬ್ಯಾಕ್ ಸೈಡ್ ನೋಡೋದಾದ್ರೆ ನಮಗೆ ಸಿಂಗಲ್ ಸಸ್ಪೆನ್ಷನ್ ಆದರೆ ಕೊಟ್ಟಿದ್ದಾರೆ. ಬ್ಯಾಕ್ ಸಸ್ಪೆನ್ಷನ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇವಾಗ ಸೀಟ್ ಓಪನ್ ಮಾಡಿ ತೋರಿಸ್ತೀನಿ. ಜಸ್ಟ್ ಈ ಬಟನ್ನ ಈ ರೀತಿ ಪ್ರೆಸ್ ಮಾಡಿಕೊಂಡು ಇದನ್ನು ಮೇಲಕ್ಕೆ ಲಿಫ್ಟ್ ಮಾಡಿದ್ರೆ ಸಾಕು. ಲಿಫ್ಟ್ ಆಯಿತು. ಇದನ್ನು ಹಿಂದಕ್ಕೆ ಒಂದು ಸರಿ ಫುಲ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಇದರಲ್ಲೇನು ಇಲ್ಲ, ನಮಗೆ ಒಂದು ಸಿಂಗಲ್ ಪ್ಯಾನರ್. ಇದರೊಳಗೆ ನಮಗೆ ಟೋಟಲ್ 1, 2, 3 ಬ್ಯಾಟ್ರೀಸ್ ನೋಡೋದಕ್ಕೆ ಸಿಗುತ್ತೆ. ಇದು ಬಂದು 12.4 ವೋಲ್ಟ್ ಬ್ಯಾಟ್ರಿ. ಇದು ಕಂಪ್ಲೀಟ್ ಗಾಡಿಯ ಸಿಸ್ಟಮ್ ಅದರ ವರ್ಕ್ ಆಗುತ್ತೆ. ಮತ್ತು ಇದು 48 ವೋಲ್ಟ್ನ 2 ಬ್ಯಾಟ್ರಿ ಕೊಟ್ಟಿದ್ದಾರೆ. 41, 41A, ಟೋಟಲ್ 92 AH. ಇದರಲ್ಲಿ ಒಂದು ಬಟನ್ ಕೂಡ ಇದೆ. ಈ ಬಟನಲ್ಲಿ ನಮಗೆ ಚಾರ್ಜಿಂಗ್ ಲೆವೆಲ್ ಇಂಡಿಕೇಟರ್ಸ್ ಆದರೆ ನೋಡೋದಕ್ಕೆ ಸಿಗುತ್ತೆ. ಬ್ಯಾಟ್ರಿಯಲ್ಲಿ ಎಷ್ಟು ಚಾರ್ಜ್ ಇದೆ ಅನ್ನೋ ನಮಗೆಲ್ಲ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಚಾರ್ಜ್ಗೆ ಹಾಕ್ಬೋದು. ಇದನ್ನು ಈ ಥರ ರೊಟೇಟ್ ಮಾಡಿದ್ರೆ ಅಲ್ಲಿ ಓಪನ್ ಆಗುತ್ತೆ. ಕಂಪೇರಿವ್ ಟು ದಿಸ್ ಏತರ್ ಟು ದಿಸ್, ಇಷ್ಟು ಫೀಚರ್ಸ್ ಇರೋ ಈ ಗಾಡಿಯಲ್ಲಿ ಸ್ವಲ್ಪ ನನಗೆ ಮಿಸ್ಸಿಂಗ್ ಅನಿಸಿದ್ದು ಡಿಸ್ಪ್ಲೇ ಒಂದು ಸ್ವಲ್ಪ ದೊಡ್ಡದು ಕೊಡಬೇಕಾಗಿತ್ತು. ಇದರಲ್ಲಿ ಡಿಸ್ಪ್ಲೇ ದೊಡ್ಡದು ಕೊಟ್ಟಿದ್ರೆ ನಮ್ಗೆ ಇದರಲ್ಲೇ ನ್ಯಾವಿಗೇಷನ್ಸ್ ಎಲ್ಲ ನೋಡ್ಕೊಳ್ಳೋಂಗಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು ಅಂತ ಹೇಳ್ಬೋದು. ಬಟ್ ಆದರೆ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 5.5 ಲಕ್ಷ ಇದೆ. ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ರೌಂಡ್ ಫಿಗರ್ 5 lakhs ಇದೆ. ಇದು ಟಾಪ್ ಆ್ಯಂಡ್ ವೇರಿಯಂಟ್. ಇದರ ಇನ್ನೊಂದು ವೇರಿಯಂಟ್ ಬರುತ್ತೆ, ಅದು ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ. ಸೊ ಈ ವೇರಿಯಂಟ್ ಬಂದ್ಬಿಟ್ಟು ನಮಗೆ 5,42,43 ಸಾವಿರ ರೂಪಾಯಿಗೆ ಆದರೆ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ. ಸೊ ನನಗೆ ಈ ವೆಹಿಕಲ್ನ ಟೆಸ್ಟ್ ಡ್ರೈವ್ಗೆ ಕೊಟ್ಟಿದ್ದು JSP ಮೋಟಾರ್ಸ್ ಅವರು. ಅವ್ರ ಶೋರೂಮ್ನ ಲೊಕೇಶನ್ ಅಂಡ್ ಅಡ್ರೆಸ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈ ವೆಹಿಕಲ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ.